ತಾರಾ ದಂಪತಿಗಳೇ ರೆಡಿನಾ ಅಡಿಗೆ ಮಾಡೋಕೆ? ಎಸ್. ಏನ್ ಅಡಿಗೆ ಮಾಡ್ತಿದ್ದೀರಾ? ಬನಾನಾ ಪೈ. ಬನಾನಾ ಪೈ, ಆಪಲ್ ಪೈ ಕೇಳಿದೆ, ಬನಾನಾ ಪೈ ಫಸ್ಟ್ ಟೈಮ್. ಏನೇನ್ ಬೇಕಂತ ಹೇಳ್ಬಿಡ್ತೀರಾ? ಗೋಧಿ ಹಿಟ್ಟು, ಒಂದು ಸ್ವಲ್ಪ ಹಾಲು, ಏಲಕ್ಕಿ ಪುಡಿ, ಗೋಡಂಬಿ, ಸ್ವಲ್ಪ ತುಪ್ಪ, ತುರಿದಿರೋ ತೆಂಗಿನಕಾಯಿ, ಬಾಳೆಹಣ್ಣು, ಒಂಚೂರು ಗ್ರೇಟ್ ಮಾಡಿರೋ ಬೆಲ್ಲ. ಶುರು ಮಾಡೋಣ? ಡೆಫಿನೆಟ್ಲಿ. ನಾನ್ ಶುರು ಮಾಡ್ತೀನಿ. ಹಾ, ಶುರು. ಇಂಗ್ರೀಡಿಯೆಂಟ್ಸ್ ನೀವು ಹೇಳಾಯ್ತಲ್ಲ, ಹೌದು. ಇಲ್ಲಿ ಇಟ್ಕೊಳ್ಳೋಣ. ಓಕೆ, ಫಸ್ಟ್ ಆಕ್ಚುಲಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಓಕೆ, ಮಿಕ್ಸ್ ಮಾಡಬೇಕಾಗಿರೋ ಪದಾರ್ಥ ಏನಂದ್ರೆ ಫಸ್ಟ್ ಗೋಧಿ ಹಿಟ್ಟು. ಗೋಧಿ ಹಿಟ್ಟು, ಅದಕ್ಕೆ ಬಾಳೆಹಣ್ಣು, ಗೋಧಿ ಹಿಟ್ಟಿಗೆ ಬಾಳೆಹಣ್ಣು ಬಾಳೆಹಣ್ಣು, ಹೌದು, ಬಾಳೆಹಣ್ಣು ಸ್ವಲ್ಪ ಅದಕ್ಕೆ ಬಿಚ್ಬಿಟ್ಟು ಹಾಕ್ಬೇಕು. ಒಂದ್ ಸಾಕು. ಅಂದ್ರೆ 1 ಕಪ್ ಹಿಟ್ಟಿಗೆ 1 ಬಾಳೆಹಣ್ಣು ಸಾಕು. ಬಾಳೆಹಣ್ಣು ತೆಗೆದಿದ್ದೀನಿ, ಹಾಕ್ಲಾ? ಇದನ್ನ ಕಟ್ ಮಾಡ್ಬೇಕು. ಕಟ್ ಮಾಡ್ಬೇಕು. ಆಕ್ಚುಲಿ ಇದನ್ನ ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಬೇಕು. ಬಟ್ ಅದು ಇಡೀ ಹಾಕಿದ್ರೆ ಮ್ಯಾಶ್ ಆಗಲ್ಲ. ಅದಕ್ಕೆ ಸ್ವಲ್ಪ ಸಣ್ಣ ಪೀಸಸ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿ. ಬೇಗ ಮ್ಯಾಶ್ ಆಗುತ್ತೆ. ಓಕೆ, ನೋಡು, ಸಣ್ಣ ಪೀಸಸ್ ಮಾಡ್ತಿದ್ದೀನಿ. ಓಕೆ, ಇದಕ್ಕೆ ಹಾಕ್ಲಾ ಪ್ರಕಾಶ್? ಸೊ ಮನೇಲಿ ಗೋಧಿ ಹಿಟ್ಟು ಇದ್ದೇ ಇರುತ್ತಲ್ಲ, ಅವಾಗ ಬಾಳೆಹಣ್ಣು ಹಾಗೆ ತಿನ್ನಕ್ ಬೇಜಾರಾಗೋದ್ರಿಂದ ಇದು ಒಂದು ಐಟಮ್ ಮಾಡ್ಕೋಬಹುದು. ಮ್ಯಾಶ್ ಮಾಡೋ ಕೆಲಸ ನಾನ್ ಮಾಡ್ತೀನಿ, ನಿನಗೆ ಶಕ್ತಿ ಇಲ್ಲ ಜಾಸ್ತಿ. ನಾವು ಗಂಡಸರಲ್ವಾ, ಚೆನ್ನಾಗಿ ಹಾಕೊಂಡು ಮ್ಯಾಶ್ ಮಾಡ್ಬಿಡ್ತೀನಿ. ಸ್ವಲ್ಪ ಚೆನ್ನಾಗಿ ಮಾಡಿ, ದೂರ ನಿಂತ್ಕೊಂಡು ನಿನ್ಗೂ ಮಾಡ್ಬಿಡ್ತೀನಿ ಜೊತೆ. ಒಂಚೂರು ಹಾಲು ಹಾಕ್ಲಾ? ಹೌದು, ಸ್ವಲ್ಪ ಜಾಸ್ತಿ ಬೇಡ, ಕೈ ಸಾಕು. ಅಂದ್ರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಇರಬೇಕು, ಗಟ್ಟಿ ಇರ್ಬೇಕಲ್ಲ? ಹೌದು. ತುಂಬಾ ಗಟ್ಟಿ ಇರ್ಬೇಕಾ ತುಂಬಾ ಗಟ್ಟಿ? ಚಪಾತಿ ಹಿಟ್ಟಿನ ಚಪಾತಿ ಹಿಟ್ಟಿನ ತರ. ಚಪಾತಿ ಹಿಟ್ಟಿನ ತರ. ಪ್ರಕಾಶ್, ಇನ್ನೊಂದು ಸ್ವಲ್ಪ ಹಿಡ್ಸತ್ತೆ ಹಾಲು. ನನ್ ಮಾತು ಕೇಳು, ನನಗ್ ಗೊತ್ತಿದೆ, ಎಲ್ಲ ನಿನಗೆ ಗೊತ್ತಿದೆ ಅನ್ನೋ ತರ ಆಡ್ಬೇಡ. ಸರಿ, ಹಾಕು. ಹಾಕ್ಲಾ? ಹಾಕು, ಪರವಾಗಿಲ್ಲ, ನೋಡೇ ಬಿಡೋಣ ಏನಾಗತ್ತಂತ ಇವತ್ತು. ಇದಿಷ್ಟು ಹಾಕ್ಲಾ? ಹಾಕು. ಆಮೇಲೆ ಬೆಲ್ಲ ಹಾಕ್ಬೇಕಲ್ಲ? ಹೌದು, ಅದು ಮಿಕ್ಸ್ ಈಗಲೇ ಬೆಲ್ಲ ಹಾಕ್ಬಿಡದ? ಸ್ಪೂನ್ ಕೊಡ್ಲಾ? ನೋಡಿ, ಇದು ಮ್ಯಾಶ್ ಮಾಡಿದೀನಿ. ಬೆಲ್ಲ ಇಷ್ಟು ಹಾಕೋಣ ಅಲ್ವಾ? ಬೆಲ್ಲ. ಹೌದು, ಬಾಳೆಹಣ್ಣು ಸ್ವೀಟ್ ಇರೋದ್ರಿಂದ ಬೆಲ್ಲ ತುಂಬಾ ಜಾಸ್ತಿ ಬೇಡ. ಓಕೆ, ಮಿಕ್ಸ್ ಆಯ್ತು ಚೆನ್ನಾಗಿ. ಇದಕ್ಕೆ ಕೊಬ್ಬರಿ ಹಾಕೋಬೇಕಲ್ಲ? ಇನ್ನ ಮ್ಯಾಶ್ ಆಗ್ಬೇಕಾ ಅಥವಾ ಸಾಕು? ಸಾಕಾ? ನೆಕ್ಸ್ಟ್ ಏನ್ ಆಡ್ ಮಾಡ್ಕೋಬೇಕಾಗತ್ತೆ? ಈಗ ಕೊಬ್ಬರಿ, ತುರಿದಿರೋ ಕೊಬ್ಬರಿ ಹಾಕೊಂಡು ಒಂಚೂರು ಮಿಕ್ಸ್ ಮಾಡಿ ಆ ಬೌಲ್ಗೆ ಹಾಕೋಣ ಅಲ್ಲ? ಕೊಬ್ಬರಿ, ಒಂಚೂರು ಏಲಕ್ಕಿ ಪುಡಿ. ಕೊಬ್ಬರಿ ತುಂಬಾ ಜಾಸ್ತಿ ಹಾಕಬಾರ್ದು. ಕಾಯಿ ತುರಿ ತಗೊಂಡಿದ್ದೀರಾ ಅಥವಾ ಒಣ ಕೊಬ್ಬರಿ ತಗೊಂಡಿದ್ದೀರಾ? ಕಾಯಿ ತುರಿ. ಕಾಯಿ ತುರಿ, ಏಲಕ್ಕಿ ಪುಡಿ. ಈಗ ಮಿಕ್ಸ್ ಮಾಡ್ಬೇಕು ಫ್ಲೇವರ್ಗೆ. ಮಿಕ್ಸ್ ಮಾಡ್ಲಾ? ಹೌದು. ಸರಿಗಿದೆ ತಾನೆ ಕನ್ಸಿಸ್ಟೆನ್ಸಿ? ಈಗ ಹಿಟ್ಟು ರೆಡಿ ಆಗಿದೆ ಅಲ್ವಾ? ಎಸ್. ನೆಕ್ಸ್ಟ್ ಏನ್ ಮಾಡೋಣ? ನೋಡು, ಇದಕ್ಕೆ ಇವಾಗ ತುಪ್ಪ ಸವರಿ ಇದನ್ನ ಹಾಕ್ಬೇಕು. ಅದಕ್ಕೆ ಮುಂಚೆ ನಾನು ಇದು ಹಚ್ಚಿಸ್ಕೊಂಡ್ಬಿಡ್ತೀನಿ, ಅಲ್ಲಿವರೆಗೂ ಇದು ಕಾಯ್ತಾ ಇರ್ಲಿ. ಓಕೆ, ಆಗ್ಲೇ ಬೆಣ್ಣೆ ಸವರ್ದೆ, ಈಗ ತುಪ್ಪ ಸವರ್ತೀನಿ. ಇದಕ್ಕೆ ಹಾಕ್ತೀನಿ. ಇದು ತುಂಬಾ ಪೌಷ್ಟಿಕ, ಆಯ್ತಾ? ಈಗ ನಂಗೊಂಚೂರು ಕೈಗೆ ತುಪ್ಪ ಕೊಟ್ರೆ ನಾ ಕೈಯಲ್ಲೇ ಇದು ಮಾಡ್ತೀನಿ. ಏನ್ ಮಾಡೋದಂದ್ರೆ, ಗೋಡಂಬಿ ಇದೆ ಅಲ್ಲ, ಗೋಡಂಬಿ ಇದಕ್ಕೆ ಈಗ ಗೋಡಂಬಿ ಚೂರನ್ನ ಹಾಕ್ಬಿಡೋದು. ಇವಾಗ ಇದೆಯಲ್ಲ, ಇದನ್ನ ಜಸ್ಟ್ ರಿವರ್ಸ್ ಮಾಡೋದು. ಇದಿವಾಗ ಹಿಂಗಿದೆಯಲ್ಲ, ಒಳ್ಳೆ ಗೋಲ್ಡನ್ ಬ್ರೌನ್ ಆಗತ್ತಿದು. ರುಚಿ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಅವನಲ್ಲಿ ಇಟ್ಬಿಟ್ರೆ ಈ ಟರ್ನ್ ಮಾಡೋದು ಇರಲ್ಲ.
ಹಾಗೆ ಅವನಲ್ಲಿ ಒಂದು ಮಿನಿಮಮ್ ಒಂದು 5 ನಿಮಿಷ 5ರಿಂದ 6 ನಿಮಿಷ 180 ಡಿಗ್ರೀಸ್ ಅಲ್ಲಿ ಇಟ್ರೆ ನೀಟಾಗಿ ಕೇಕ್ ತರ ಆಗಿದೆ. ಸಪ್ನ ಈಗ ಇದಾಗಿದೆ. ಇದನ್ನ ಇಲ್ಲೇ ಪೀಸಸ್ ಕಟ್ ಮಾಡಿ ಸರ್ವಿಂಗ್ ಬೌಲ್ ಅಲ್ಲಿ ಹಾಕೋಬಹುದು. ಓಕೆ ಓಕೆ, ಆಫ್ ಮಾಡ್ಬಿಡೋಣ. ಬೇಡ ಬೇಡ, ನೋಡಿ ಇಲ್ಲಿ ಆಫ್ ಮಾಡ್ತಾ ಇದ್ದೀನಿ. ಅಥವಾ ಈ ಚಾಕು ಕೊಡ್ಲಾ? ಬೇಗ ಆಗ್ಬೋದು. ಇದು ಯಾವ ಶೇಪ್ ಅಲ್ಲಿ ಟ್ರಯಾಂಗಲ್, ಮಕ್ಕಳಿಗೆ ಇಷ್ಟ ಆದ್ರೆ ರೌಂಡ್ ಶೇಪ್. ನೋಡಿ ಬನಾನಾ ಪ್ಯಾನ್ ಕೇಕ್ ರೆಡಿ ಇದೆ. ಬನಾನಾ ಪೈ, ಬನಾನಾ ಪೈ, ಐ ಆಮ್ ಸಾರಿ, ಬನಾನಾ ಪೈ. ಥ್ಯಾಂಕ್ ಯು. ಬಿಸಿ ಬಿಸಿಯಾದ ಬನಾನಾ ಪೈ ಸಿದ್ಧವಾಯ್ತು. ಬನಾನಾ ಪೈ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಹಾಲು, ಏಲಕ್ಕಿ ಪುಡಿ, ಗೋಡಂಬಿ, ತುಪ್ಪ, ಹುರಿದ ಕಾಯಿ ತುರಿ, ಬಾಳೆಹಣ್ಣು ಮತ್ತು ಬೆಲ್ಲ. ಮಾಡುವ ವಿಧಾನ: ಬೌಲ್ಗೆ ಗೋಧಿ ಹಿಟ್ಟು, ಬಾಳೆಹಣ್ಣು, ಹಾಲು, ಬೆಲ್ಲ, ಹುರಿದ ಕಾಯಿ ತುರಿ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪ ಸವರಿದ ಇನ್ನೊಂದು ಬೌಲ್ಗೆ ಹಾಕಿ ಗೋಡಂಬಿ ಬೆರೆಸಿ ತುಪ್ಪ ಸವರಿದ ತವಾದ ಮೇಲೆ ಹಾಕಿ ಬೇಯಿಸಿದ್ರೆ ಬನಾನಾ ಪೈ ಸವಿಯಲು ಸಿದ್ಧ.